ಮೇಲೆ ಅಂತಂದ್ರೆ ಈಗ ನೀವು ವಿಚಾರ ಮಾಡಿರಿ. ಈಗ ಎಡಗೈದಲ್ಲೇ ಬಲಗೈದಲ್ಲಿ ಎಷ್ಟು ಜನ ಇವತ್ತು MBBS ಆದವ್ರು ಇದ್ದಾರೆ, ಎಷ್ಟು ಜನ BE ಆದವ್ರು ಇದ್ದಾರೆ, ME ಆದವ್ರು ಇದ್ದಾರೆ, ಯಾರು ಎಷ್ಟು ಜನ ಮತ್ತು ಬೇರೆ ಬೇರೆ ಕಡೆ ಪ್ರೊಫೆಷನಲ್ ಕೋರ್ಸ್ಗಳು ಮಾಡ್ಕೊಂಡು ಹೋಗಿದ್ದಾರೆ SC ST ಯಲ್ಲಿ. SCಗಳಲ್ಲಿ ಮುಖ್ಯವಾಗಿ ಎಡಗೈ ಮತ್ತು ಬಲಗೈ. ಮುಸ್ಲಿಮಲ್ಲಿ ಇನ್ನೂ ಕಡಿಮೆ ಅದಾರ. ಅದನ್ನ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಯಾರೂ ಆಗ ನಮ್ಮವ್ರಪ್ಪ ಅವರು ಎಡಗೈ ಬಲಗೈ ಎರಡೂ ಒಂದ. ಆದರೆ ಅವರು ಸ್ವಲ್ಪ ಪರ್ಸನಲ್ ಇಬ್ಬರು ಸಮಾನ ಇಟ್ಟುಕೊಳ್ಳಲ್ಲ. ನೀವು ಸ್ಪೃಶ್ಯರಿಗೆಲ್ಲದೆ ಒಂದು ಬೇರೆ ಇಟ್ಟಿದ್ದಾರೆ, ಅವ್ರು ಈಗ ಮಾಡಿದ್ದಾರೆ. ನೀವಿಬ್ಬರು ಅಸ್ಪೃಶ್ಯರಲ್ಲ ಸಮಾಜದಲ್ಲ, ನಿಮ್ಮೊಳಗೆ ಮತ್ತೆ ಯಾಕೆ ಡಿವೈಡ್ ಮಾಡ್ಕೊತೀರಿ? ಇದು ಬೇಡ ಅಂತಿದ್ರು. ಇದರಿಂದ ಹಾನಿ ನಿಮಗೆ ಆಗುವಂಥದ್ದು. ನೀವು ಅಸಮಾನವಾಗಿ ಬದುಕ್ತಾ ಇದ್ದೀರಿ. ಇವತ್ತು ಒಂದು ಕಡೆ ಮುಂದುವರೆದ ಸಮಾಜಗಳಿದ್ದಾವೆ, ಮೇಲ್ವರ್ಣೀಯ ಜಾತಿಗಳಿದ್ದಾವೆ, ಇನ್ನೊಂದು ಕಡೆ ನೀವು ಇದ್ದೀರಿ. ಮತ್ತು ಅದರ ಮಾತು ನೀವು ಡಿವೈಡ್ ಮಾಡ್ಕೊಳ್ತೀರಿ. ಯಾಕೆ ರೀ ಇದು ಡಿವೈಡ್ ಮಾಡಬಾರ್ದು. ಆದರೆ ಯಾಕೆ ಆಗೈತೆ ಕಾರಣ ನೀವು ಹುಡುಕ್ಬೇಕಲ್ಲ. ಒಳ ಮೀಸಲಂತ ಯಾಕೆ ಬಯಸ್ತಾ ಇದ್ದಾರೆ ಅವರು ಅಂದರೆ ಅವ್ರಿಗೆ ಅನ್ಯಾಯ ಆಗೈತೆ, ಅದಕ್ಕೆ ನಮ್ಗೆ ಕೊಡ್ರಿ ಅಂತಾರೆ ಅವರು. ಒಂದೆರಡು ನೀವು ಅನ್ಯಾಯ ಮಾಡಿರಿ ಅಂತಂತಲ್ಲ, ಅದು ಕೊಟ್ಟುಬಿಟ್ರೆ ಅವ್ರಿಗೆ ನಾನು ನಿಮಗೆ ಅನ್ಯಾಯ ಹೆಂಗೆ ಆಗ್ತದೆ? ನಿಮ್ಮ ಪರ್ಸೆಂಟೇಜಾಗಿ ಬರ್ತಾರೆ ಅವರು ಎಡಗೈದವರು. ಇಲ್ಲ, ನಿಮಗಿದ್ದಂತಲ್ಲಿ ನೀವು ಇರ್ತೀವಿ 6-5% ಮಾಡ್ಕೊಳ್ತೀರ, ನಿಮಗಿದ್ದಲ್ಲಿ ನೀವು ಮಾಡ್ತೀವಿ, ಅವ್ರದಾಗ ಅವ್ರು ಮಾಡ್ಕೊಳ್ತಾರೆ. ಜಾತಿ ಇಲ್ಲದ ಜಾತಿ ಕಿತ್ತಾಕಿಬಿಟ್ರೆ ಅದನ್ನು ಜಾತಿ ಕಿತ್ತಾಕ್ಬೇಕಪ್ಪ ಅಂತಂದ್ರೆ ಮೀಸಲಾತಿ ಹೋಗೋದು ಕಿತ್ತಾಗಿರ. ನಾವು ಜಾತಿ ಕಿತ್ತಾಕೋದಿಲ್ಲ, ಪ್ರತಿಯೊಂದರಲ್ಲೂ ಜಾತಿ ಬರೋದಿಲ್ಲ. ಮದುವೆಯಿಂದ ಹಿಡಿದು ಮಸನಕ್ಕೆ ಹೋಗೋ ತನಕ, ಹುಟ್ಟಿನಿಂದ ಹಿಡಿದು ಸಾಯೋ ತನಕ ಜಾತಿನ ನಾವು ಜಾತಿಗಳನ್ನ ಹೋಗಿಬಿಡ್ತೀವಿ. ಅದನ್ನು ಹರಿದೋಗುವಂಥ ಕೆಲಸ ಇವತ್ತು ಆಗ್ಬೇಕಾಯ್ತು. ಅದು ಬಿಟ್ಕೊಂಡು ನಿಮ್ಮೊಳಗೆ ತಿಕ್ಕಾಡ್ತಾ ಕೂತ್ರಪ್ಪ ಅಂದ್ರೆ, ನಾನು ಒಳಗೆ ತಿಕ್ಕಾಡ್ತಾ ಕೂತೀವಿ ಅಂತಂದ್ರೆ